ಇನ್ನೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ಕರೆಯಲಾಗಿತ್ತು. ಹಿಂದೂ ಸಂಘಟನೆಗಳವರು ಈ ಸಭೆಗೆ ಹೋಗಲಿಲ್ಲ, ಬಹಿಷ್ಕರಿಸಿದರು. ಗಲಭೆ ನಿಲ್ಲಿಸದೆ ಶಾಂತಿ ಸಭೆ ಮಾಡಿದ್ರೆ ಏನು ಪ್ರಯೋಜನ ಬಂತು ಅನ್ನೋದು ಅವರ ಪ್ರಶ್ನೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕರೆಯಲಾಗಿದ್ದ ಶಾಂತಿ ಸಭೆ ಅಪೂರ್ಣವಾಯಿತು. ಮುಸ್ಲಿಂ ನಾಯಕರು, ಕಾಂಗ್ರೆಸ್ ನಾಯಕರುಗಳಿದ್ರು. ಹಿಂದೂ ಸಂಪ್ರದಾಯ ನಡೆಸ್ತಕ್ಕಂಥ ಯಾವುದೇ ಸಂಘಟನೆಗೆ, ಯಾವುದೇ ವ್ಯಕ್ತಿಗೆ ನಾವು ಯಾವತ್ತೂ ಲಘುವಾಗಿ ಮಾತಾಡಿದ್ವಿ. ಎಲ್ಲ ಟೈಮ್ನಲ್ಲೂ ಅವರನ್ನು ಗೌರವಯುತವಾಗಿ ಕಂಡಿದ್ದೀವಿ. ಅವರಿಗೆ ಪ್ರವೋಕ್ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ಮುಖಂಡರಿಗೆ ಟೀಕೆ ಮಾಡಿದ್ದಾರೆ. ಸೊ ಕೆಲವು ಎಲ್ಲಿ ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅವರನ್ನು ಮಾತ್ರ ಟೀಕೆ ಮಾಡಿದ್ದೀವಿ ವಿನ ನಾನು ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಇರೋ ಕಮಿಟಿಗಳ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಇವತ್ತು ಅವರು ಬಂದಿದ್ರೆ ಒಂದು ಜಿಲ್ಲೆಯ ಸೌಹಾರ್ದ ಕಾಪಾಡೋದಕ್ಕೆ ಮುಂದಾಗವ್ರೆ ಅಂತ ಮೆಸೇಜ್ ಇದೆ. ಅವ್ರು ಬಂದಿಲ್ಲ ಅಂದರೆ ಅವ್ರು ಅದಕ್ಕೆ ಬೇಕಿಲ್ಲ ಅಂತಾರೆ, ಆದರೆ ನಮಗೆ ಬೇಕಿದೆ. ಕಲ್ಲೆಸ್ತಿರ್ತಕ್ಕಂಥದ್ದು ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು, ಉಸ್ತುವಾರಿ ಸಚಿವರು ಶಾಂತಿ ಸಭೆ, ಚಲುವರಾಯಸ್ವಾಮಿಯವರು ಶಾಂತಿ ಸಭೆ ಕರೆದ್ರೆ ಹೊತ್ತು ಯಾವುದೇ ಹಿಂದೂ ಸಂಘಟನೆಗಳು ಆ ಶಾಂತಿ ಸಭೆಯಲ್ಲಿ ಭಾಗವಹಿಸಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಸರ್ಕಾರದ ಬಗ್ಗೆ ಕಿಂಚಿತ್ತೂ ಕೂಡ ಇವತ್ತು ವಿಶ್ವಾಸ ಉಳಿದುಕೊಂಡಿಲ್ಲ ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಸಂಘಟನೆಗಳಿಗೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಅಶ್ವಥ್ ನಾರಾಯಣ ಅವರು ಬಿಜೆಪಿಯ ಮುಖ್ಯ ವಕ್ತಾರರು ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಥ್ ನಾರಾಯಣ ಅವರು. ರಾಜು ಗೌಡ ಅವರು JDSನಿಂದ ಇದ್ದಾರೆ. ಕಾಂಗ್ರೆಸ್ನವರು ಈ ಚರ್ಚೆಗೆ ಅತಿಥಿಯನ್ನ, ವಕ್ತಾರರನ್ನ ಕಳಿಸದೇ ಇರುವ ತೀರ್ಮಾನಕ್ಕೆ ಬಂದಿದ್ದಾರೆ. ರಹೀಂ ಉಚ್ಚಿಲಾ ನಮ್ಮ ಜೊತೆಗೆ, ಮುಸ್ಲಿಂ ಮುಖಂಡರಾದ ರಹೀಂ ಉಚ್ಚಿಲಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್ ಅಹಮದ್ ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಸಂಘಟನೆಗಳವರು ಇವತ್ತು ಶಾಂತಿ ಸಭೆಗೆ ಹೋಗಿದ್ರಿ, ಶಾಂತಿ ಬೇಕು ಅಂತ ಮೆಸೇಜ್ ಹೋಗ್ತಾ ಇತ್ತು. ಚಲುವರಾಯಸ್ವಾಮಿ ಅವರು ಹೇಳ್ತಿದ್ದಾರೆ ಅವರಿಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿದೆ, ನಾವು ಶಾಂತಿ ಸಭೆ ಮಾಡಿದ್ದೀವಿ ಅಂತ. ಅಶ್ವಥ್ ನಾರಾಯಣ ನೋಡಿ, ಇವತ್ತು ಚಲುವರಾಯಸ್ವಾಮಿ ಅವರು ಶಾಂತಿ ಸಭೆಗೆ ಬಿಜೆಪಿಯವರು ಬಂದಿಲ್ಲ ಅಂತೇಳಿ, ಹಿಂದೂ ಸಂಘಟನೆಗಳು ಬಂದಿಲ್ಲ ಅಂತೇಳಿ, ಚಲುವರಾಯಸ್ವಾಮಿ ಅವರು ಆಸ್ ಎ ಉಸ್ತುವಾರಿ ಸಚಿವರಾಗಿ ಬೇಜವಾಬ್ದಾರಿತನದಲ್ಲಿ ನಿನ್ನೆಯಿಂದ ನಡ್ಕೊಳ್ತಾ ಇದ್ದಾರೆ. ಬೇಜವಾಬ್ದಾರಿತನದಲ್ಲಿ ನಡ್ಕೊಳ್ತಾರೆ. ಒಂದು ಕಡೆ ಹೇಳ್ತಾರೆ, ನಿನ್ನೆ ಮಾಧ್ಯಮದ ಜೊತೆ ಮಾತಾಡ್ತಾ ಈ ಎಲ್ಲ ಘಟನೆಗೆ JDS BJP ಕಾರಣ ಅಂತ ಹೇಳ್ತಾರೆ. JDS BJP ಕಾರಣ ಅಂತ ಹೇಳ್ತಾರೆ. ನಾಗಮಂಗಲದಲ್ಲಿ ಗಲಾಟೆ ಆಯಿತು ಕಳೆದ ವರ್ಷ, ಯಾರು ಕಾರಣ ಅದಕ್ಕೆ? JDS BJP ಕಾರಣನ? ಕೆರಗೋಡಲ್ಲಿ ಹನುಮ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಆರಿಸಿದ್ರು, ಯಾರು ಕಾರಣ ಅದಕ್ಕೆ? ಸುಮಾರು ದಶಕಗಳಿಂದ ಇದ್ದಂಥ ಹನುಮ ಧ್ವಜವನ್ನು ಇಳಿಸಿ ಅಲ್ಲಿ ಹಾಕಿದ್ದು ರಾಷ್ಟ್ರಧ್ವಜವನ್ನು ಹಾಕಿದ್ರು, ಸುಮ್ಮನೆ ಎತ್ಕಟ್ಟರು, ಯಾರು ಕಾರಣ ಅದಕ್ಕೆ? ಮದ್ದೂರಲ್ಲಿ ಗಲಾಟೆ ಆಯಿತು. ಮದ್ದೂರಲ್ಲಿ ಗಲಾಟೆ ಆಗಲಿಕ್ಕೆ ಕಾರಣ ಯಾರು? ರಾಮ್ ರಹೀಂ ನಗರ, ಅಲ್ಲಿ ಗಣೇಶನ ಕೂರಿಸಿದ್ದು ಅಜಿತ್. ನಾನು ತುಂಬ ಚೆನ್ನಾಗಿ ಗೊತ್ತು ಆ ಕಾಲೋನಿ. ಅಲ್ಲೆಲ್ಲ ಕೂಲಿ ಕಾರ್ಮಿಕರು ವಾಸ ಮಾಡುವಂಥ ಜನ ಇರ್ತಕ್ಕಂಥ, ಕೂಲಿ ಕಾರ್ಮಿಕರು ವಾಸ ಮಾಡೋದು, ದಿನ ಬೆಳಿಗ್ಗೆದ್ದು ಕೂಲಿಗೆ ಹೋಗುವಂಥ ಜನ, ಗಾರೆ ಕೆಲಸ ಮಾಡುವಂಥವ್ರು, ತಮಿಳ್ನಾಡಿನ ಹುಡುಗರು ಜಾಸ್ತಿ, ತಮಿಳ್ನಾಡಿನ ಜನ ಕೂಲಿ ಕಾರ್ಮಿಕರು ಇರ್ತಕ್ಕಂಥದ್ದು, ಅಲ್ಲಿ ಕೆಲಸ ಮಾಡುವಂಥವ್ರು ಅಲ್ಲಿ ಒಂದು ಗಣೇಶನ ಕೂರಿಸಿದ್ದು. ಗಣೇಶನ ಕೂರಿಸಿದಾಗ ಅಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿ ಹತ್ರ ಬಂದಾಗ, ರಾಮ್ ರಹೀಂ ಮಸೀದಿ ಹತ್ರ ಬಂದಾಗ ಪೊಲೀಸರು ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯವಿಟ್ಟು ಬ್ಯಾಂಡ್ ಸೆಡ್ಡು ಡ್ಯಾನ್ಸ್ ನಿಲ್ಲಿಸಿ. ಪೊಲೀಸರು ಉತ್ಸವ ಮಾಡುವಂಥವ್ರು ಪೊಲೀಸರಿಗೆ ಗೌರವ ಕೊಟ್ಟು ಗಣೇಶನ ಮಸೀದಿ ಬಿಟ್ಟು ಮುಂದೆ ಹೋಗೋವರೆಗೂ ಸುಮ್ಮನಿದ್ರು. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಲೈಟ್ ಆಫ್ ಆಯಿತು. 5 ನಿಮಿಷಕ್ಕೆ ಲೈಟ್ ಆಫ್ ಆಯಿತು, ಸ್ಟ್ರೀಟ್ ಲೈಟ್ ಆಫ್ ಆಯಿತು. ಮೇಲ್ಗಡೆ ಬಿಲ್ಡಿಂಗ್ ಮೇಲಿಂದ ಕಲ್ತೂರಿದ್ರು, ಗಣೇಶನ ಮೇಲೆ ಎಂಜಲನ್ನು ಒಗಿದ್ರು, ಗಲಾಟೆ ಪ್ರಾರಂಭ ಆಯಿತು. ಯಾರು ಕಾರಣ ಅದಕ್ಕೆ? ಅಜಿತ್ ಕೇವಲ 20 ನಿಮಿಷದಲ್ಲಿ ಇಡೀ ಗಣೇಶ ಉತ್ಸವನ ಹುಡುಗರನ್ನ ಹೊಡೆದು ಲಾಠಿ ಚಾರ್ಜ್ ಮಾಡಿ ಚೆದರಿಸಿ ಪೊಲೀಸರು ತಗೊಂಡೋಗಿ ಗಣೇಶನ ವಿಸರ್ಜನೆ ಮಾಡ್ತಾರೆ. 10 ಗಂಟೆಗೆ SP ಬರ್ತಾರೆ, ಕರ್ಫ್ಯೂ ಘೋಷಣೆ ಮಾಡ್ತಾರೆ.
ನೆಕ್ಸ್ಟ್ ಡೇ 8:15 ಪೊಲೀಸು ಪ್ಲಾಟೂನ್ ಇಡೀ ಮದ್ದೂರಲ್ಲಿ ಘೋಷಣೆ ಹಾಕ್ಕೊಂಡು ಹೋಗ್ತಾರೆ, ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೀಬಾರ್ದು, ಯಾರು ಗುಂಪು ಸೇರಬಾರ್ದು ಅಂತೇಳಿ ಮಾಡ್ತಾರೆ. ಎಲ್ಲ ಒಂದು ರೀತಿ ಪ್ರೀ ಪ್ಲ್ಯಾಂಡ್ ಆಗಿ ಪೊಲೀಸರ ಕೈನಲ್ಲಿ ಸರ್ಕಾರವೇ ಮಾಡಿಸಿರೋ ರೀತಿಯಲ್ಲಿ ಮಿನಿಟ್ ಟು ಮಿನಿಟ್ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೆನೆಸ್ಕೊಂಡ್ರೆ 8:15 ಏನಾಯಿತು, 8:45 ಏನಾಯಿತು, 9 ಗಂಟೆಗೆ ಏನಾಯಿತು, 9:15 ಏನಾಯಿತು, 9:15 ಏನಾಯಿತು ಅನ್ನೋಂಥದ್ದು ಎಲ್ಲವೂ ಸಹ ಮಾಹಿತಿ ಇದೆ. 15 10 ನಿಮಿಷ 10 ನಿಮಿಷ 15 ನಿಮಿಷ ಗ್ಯಾಪಲ್ಲಿ ಏನೇನು ನಡೆದಿದೆ ಅಂತೇಳಿ. ಕಡೆಗೆ ವಾಲಂಟ್ರಿಯಾಗಿ ಜನ ರಾತ್ರಿ ನಡೆದಂಥ ಘಟನೆಯನ್ನು ಬೇಸತ್ತು ಕಾರ್ಯಕರ್ತರು, ಜನಗಳು, ಯುವಕರು ಪ್ರತಿಯೊಬ್ಬರು ಸಹ ಮಹಿಳೆಯರು, ರಹೀಂ ನಗರದ ಮಹಿಳೆಯರು, ಆ ಕಾಲೋನಿಯ ಮೇಲೆ 150-200 ಜನ ಮಹಿಳೆಯರು, ಸಾವಿರಾರು ಜನ ಸೇರಿದ್ರು. ಅಜಿತ್, ಒಂದು ಪೊಲಿಟಿಕಲ್ ಪಾರ್ಟಿ ನೀವು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ವ್ಯವಸ್ಥಿತವಾಗಿ ಸೇರಿಸಿದ್ರು ಸಹ ಅಷ್ಟು ಜನ ಬರಲ್ಲ. ಬೇಜಾರಾಗಿ ಅವ್ರ ಕಾರ್ಯಕರ್ತ ಮನಸ್ಸಿಗೆ ನೋವಾಗಿ ಜನ ಸೇರಿಸಿ ಪ್ರತಿಭಟನೆ ಮಾಡಿದ್ರೆ 10:15 ಲಾಠಿ ಚಾರ್ಜ್ ಮಾಡ್ತಾರೆ. ಇಡೀ ಜನಗೆ ಅಂದರೆ ಪೊಲೀಸರ ಕೈ ಮೀರೋಯ್ತು, ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಲಾಠಿ ಚಾರ್ಜ್, ಸುಮ್ಮನೆ ಇದ್ದಂಥ ಜನಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ, ದಾರಿಲಿ ಹೋಗೋರ ಮೇಲೆ ಲಾಠಿ ಚಾರ್ಜ್ ಮಾಡಿ ಇವತ್ತು ಚೆದರಿಸಿದ್ರು. ಹಂಗಂತೀರಿ ಅಶ್ವಥ್ ನಾರಾಯಣ ಅವರೇ? ಚಲುವರಾಯಸ್ವಾಮಿ ಅವರು ಹೇಳಿದ್ರು ಒಬ್ಬ ಹಿಂದೂನು ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ಮಾಡಿರೋದೆಲ್ಲ ಮುಸ್ಲಿಮರನ್ನ, ಷಡ್ಯಂತ್ರದ ಮಾಹಿತಿ ನಮಗೂ ಇದೆ ಅಂತ, ಇದು ಪೂರ್ವ ನಿಯೋಜಿತ ಅನ್ನೋ ಮಾಹಿತಿ ನಮಗೂ ಇದೆ ಅಂತಂದ್ರು. ಅಂದ್ರೆ ಪೊಲೀಸರು ಅಲ್ಲೇ ಕೇಳಿ ಅಜಿತ್, ಇದು ಮಾಹಿತಿ ನಮ್ಗಿದೆ ಅಂತ ಅಂದ್ಮೇಲೆ ಯಾಕೆ ಇವರು ಅದನ್ನ ತಡಿಲಿಲ್ಲ? ಇತ್ತು ಅಂತಲ್ಲ, ಅದು ಘಟನೆ ನಡೆದ ಮೇಲೆ ಮಾಹಿತಿ ಬಂದಿದೆ. ಮಾಹಿತಿ ಅಲ್ಲ, ಇವರು ಹೇಳಿಕೆ ಸರ್ಕಾರ ಆಗಿರೋದು ಇನ್ನೇನ್ ಮಾಡಲ್ಲ. ಉಸ್ತುವಾರಿ ಸಚಿವರು ಹೇಳಿಕೆ ಕೊಡ್ಬೇಕಾರೆ ರಾತ್ರಿ ಏನೇನು ನಡೀತು ಅಂತ ಮಾಹಿತಿ ತಗೋಬೇಕಲ್ಲ. ಈಗ ಗಲಭೆಗೆ ಕಾರಣ ಯಾರು ಅಂತ ಮಾಹಿತಿ ತಗೋಬೇಕಲ್ಲ. ಮಸೀದಿಗೆ ಕಲ್ಲೆಲ್ಲಿಂದ ಬಂತು, ಮಸೀದಿ ಮೇಲಿಂದ ಕಲ್ಲು ಯಾರು ಎಸೆದ್ರು, ಈ ಉತ್ಸವ ಮಾಡೋಂಥ ಹುಡುಗರುಗಳು ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಮಸೀದಿ ಹತ್ರ ಡ್ಯಾನ್ಸನ್ನು ಸ್ಟಾಪ್ ಮಾಡಿದ್ರು, ಘೋಷಣೆಗಳನ್ನು ಸ್ಟಾಪ್ ಮಾಡಿದ್ರು. ಮಸೀದಿ ಮುಂದೆ ಹೋದ್ಮೇಲೆ KEB ಸ್ಟ್ರೀಟ್ ಲೈಟ್ ಯಾಕೆ ಆಫ್ ಆಯಿತು? ಯೋಚನೆ ಮಾಡಬೇಕಲ್ಲ. JDS BJP ಕಾರಣ ಅಂತ ಹೇಳ್ತಾರಲ್ಲ. ಇದಕ್ಕೆ ಚಲುವರಾಯಸ್ವಾಮಿಗೆ ಜವಾಬ್ದಾರಿ ಬೇಡ ಮಾತಾಡೋದಕ್ಕೆ, ಉಸ್ತುವಾರಿ ಸಚಿವರಾಗಿ. BJP JDS ಇದ ಹೇಳಿಕೆ ಕೊಡ್ತಕ್ಕಂಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.